ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಇದು, ಇಂಟ್ರೆಸ್ಟಿಂಗ್ ಸುದ್ದಿ ಇದು. ಚುನಾವಣಾ ಆಯೋಗ ಈ ದೇಶದಲ್ಲಿ ನಡೆದಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುವ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಕಾರಣ, ಚುನಾವಣೆ ಆದ ದಿನ ಇವರು ಹೇಳಿರ್ತಕ್ಕಂಥ ಪ್ರಮಾಣಕ್ಕೂ ಎಷ್ಟು ಪ್ರಮಾಣದಲ್ಲಿ ಮತ ಆಯಿತು ಅಂತ ಪ್ರಮಾಣಕ್ಕೂ ತದನಂತರದಲ್ಲಿ ಇವರು ಬಿಡುಗಡೆ ಮಾಡಿರುವ ಅಂಕಿಅಂಶಗಳಿಗೂ ಬಹಳಷ್ಟು ವ್ಯತ್ಯಾಸ ಕಂಡು ಬಂದಿದೆ. ಹತ್ತಿರ 1 ಕೋಟಿ ಮತಗಳು ಇಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಹಾಗಾದರೆ ಏನಿದು? ಇದನ್ನು ಟೈಮ್ಸ್ ಗ್ರೂಪ್ ಈ ಒಂದು ವರದಿ ಪ್ರಕಟಿಸಿದೆ. ಇಲ್ಲಿ ಟೈಮ್ಸ್ ಗ್ರೂಪ್ನ ವರದಿ ಇದು. ಟೈಮ್ಸ್ ಗ್ರೂಪ್ನ ವರದಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚುನಾವಣಾ ಆಯೋಗದ ಹೊಸ ಮತ ಪ್ರಮಾಣ ಇದೆಯಲ್ಲ, ಇದು ಮೊದಲ 4 ಹಂತಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಇವರು ಏನು ವೋಟಿಂಗ್ ದಿನ ನೋಡಿ, ಟೈಮ್ಸ್ ಗ್ರೂಪ್ನ ವರದಿ ಇದು. ನಾವು ಅದನ್ನು ಯಥಾವತ್ತಾಗಿ ಇಲ್ಲಿ ಪ್ರಕಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 4 ಹಂತಗಳಲ್ಲಿ ಮತದಾನ ಆಗಿತ್ತಲ್ಲ, ಇದರಲ್ಲಿ ಚುನಾವಣಾ ಆಯೋಗ ಮತದಾನ ನಡೆದಂಥ ದಿನ ಅಥವಾ ತಡರಾತ್ರಿಗೆ ಅಂತ ಕಂಪೇರ್ ಮಾಡಿಕೊಂಡ್ರೂ ಕೂಡ ಅವತ್ತು ಕೊಟ್ಟಂಥ ದತ್ತಾಂಶಕ್ಕೂ ಅದಾದ ಮೇಲೆ ಅವರು ಬಿಡುಗಡೆ ಮಾಡ್ತಿರ್ತಕ್ಕಂಥ ಅಂಕಿ ಸಂಖ್ಯೆಗಳಿಗೂ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತದೆ. ವ್ಯತ್ಯಾಸ ಎಷ್ಟು ಅಂದರೆ 1 ಕೋಟಿ ಮತಗಳು ಚೇಂಜ್ ಕಾಣಿಸ್ತಾ ಇದೆ. ಅಜಗಜಾಂತರ ವ್ಯತ್ಯಾಸ ಇದು. 4 ಹಂತಗಳಲ್ಲಿ ಆದಂಥ ಮತದಾನದಲ್ಲಿ 1.07 ಕೋಟಿಯಷ್ಟು ಮತಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ಮತದಾನ ಆದಂಥ ದಿನ ಹೇಳಿದ ಮತ ಪ್ರಮಾಣಕ್ಕೂ ಇತ್ತೀಚೆಗೆ ಬಿಡುಗಡೆ ಆಗಿರುವ ದತ್ತಾಂಶಕ್ಕೂ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಲಾಗಿದೆ. ಚುನಾವಣಾ ಆಯೋಗ ಇಷ್ಟು ಲೇಟಾಗಿ ಯಾಕೆ ನಮಗೆ ಡೇಟಾವನ್ನು ಕೊಡ್ತು? 2 ದಿನ ಸಾಕಾಗಲಿಲ್ವ ಇವರಿಗೆ? ಮೊದಲನೇ ಹಂತದ ಚುನಾವಣೆ ಇತ್ತಲ್ಲ, ಅದಾದ ಮೇಲಂತೂ 11 ದಿನಗಳ ಕಾಲ ಟೈಮ್ ತೊಗೊಂಡ್ರಿ ಇವರು ಬರೀ ಡೇಟಾ ಕೊಡೋಕ್ಕೆ, ಅಂಕಿ ಸಂಖ್ಯೆಗಳು ಕೊಡೋಕ್ಕೆ. ಏನಿದು? ಚುನಾವಣೆ ನಡೆದಂತಹ 2 ದಿನ ಅಥವಾ 48 ಗಂಟೆಗಳಲ್ಲಿ ದತ್ತಾಂಶ ಯಾಕೆ ಪ್ರಕಟಿಸಲಿಲ್ಲ ಇವರು? ಅದನ್ನು ಕೋರಿ ಇದೀಗ ಅರ್ಜಿ ಹೋಗಿದೆ. ಮತದಾನದ ಪೂರ್ಣ ಪ್ರಮಾಣದ ಮಾಹಿತಿ ಬಹಿರಂಗ ಅಸಾಧ್ಯ. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ನಲ್ಲಿ ಚುನಾವಣಾ ಆಯೋಗ ಹೇಳಿದೆ. ಮತದಾನ ಪೂರ್ತಿ ಎಷ್ಟಾಯಿತು ಅಂತ ಹೇಳಿ ನಾವು ಪ್ರಕಟಿಸೋಕ್ಕೆ ಆಗಲ್ಲ, ಅದು ಅಸಾಧ್ಯ ಅಂತ ಕೂಡ ಒಂದು ಕಡೆ ಚುನಾವಣಾ ಆಯೋಗದ ಅಫಿಡೇವಿಟ್ನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಆ ವಿಚಾರ. ಆದರೆ ಮೊದಲ 4 ಹಂತದ ಮತ ಪ್ರಮಾಣದಲ್ಲಿ 1.6% ಏರಿಕೆ ಹೇಗಾಯ್ತಪ್ಪ ಅಂತ ಒಂದು ಕಡೆ ಇಲ್ಲಿ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಇದರ ಬಗ್ಗೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಮತ್ತು ಮೊದಲು ಆ ಚುನಾವಣೆ ಆದಂತಹ ದಿನ ಏನು ಅಂಕಿ ಸಂಖ್ಯೆ ಇತ್ತು ಅದು ನಾವು ಯಥಾವತ್ತಾಗಿ ಹೇಳ್ತಾ ಇದ್ದೀವಿ. ಇದರಲ್ಲಿ ಏನು ನಡೆದಿದೆ ಅನ್ನೋದು ನಾವು ನಿಮಗೆ ಬಿಟ್ಬಿಡ್ತೀವಿ. ಇದರ ಬಗ್ಗೆ ನಾವೇನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನೋಡಿ, ಚುನಾವಣೆ ಮೊದಲ 4 ಹಂತಗಳಲ್ಲಿ ಸುಮಾರು 1.07 ಕೋಟಿಯಷ್ಟು ಮತಗಳ ವ್ಯತ್ಯಾಸ ಕಂಡು ಬಂದಿದೆ. ಮತದಾನ ಮುಗಿದ 379 ಕ್ಷೇತ್ರಗಳಿಗೆ ಸರಾಸರಿ 28,000 ಮತಗಳ ಅಂತರ ಕಂಡು ಬರುತ್ತೆ. ನೋಡಿ, ಇಲ್ಲಿ ಮತದಾನ ಮುಗೀತಲ್ಲ, ಈ ಕ್ಷೇತ್ರದಲ್ಲಿ ಇವತ್ತು ಕೊಟ್ರಪ್ಪ. ಇದು ಹೇಗೆ ಅಂದರೆ, ಒಂದು ಬೂತಲ್ಲಿ ಕೂತಿರ್ತಾರೆ ಏಜೆಂಟ್ಗಳು ಕೂತಿರ್ತಾರೆ. ಎಲ್ಲ ಪಾರ್ಟಿಯವರು ಕೂತಿರ್ತಾರೆ ಅಲ್ಲಿ. ಯಾರ್ಯಾರು ಕ್ಯಾಂಡಿಡೇಟ್ ಇರ್ತಾರೋ ಆ ಪಾರ್ಟಿಯವರು ಕೂತಿರ್ತಾರಲ್ಲಿ. ಕೂತಾಗ 6 ಗಂಟೆಗೋ 6:30ಗೋ 7 ಗಂಟೆಗೋ 7:15ಗೋ ಮತದಾನ ಮುಗೀತಪ್ಪ, ಇನ್ಯಾವುದೇ ಮತದಾರ ಇಲ್ಲಿಲ್ಲ, ಕ್ಯೂನಲ್ಲಿಲ್ಲ ಅಂತ ಹೇಳಿದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬನ್ರಪ್ಪ ಏಜೆಂಟ್ ನೋಡ್ಕೊಳ್ರಪ್ಪ, EVM ಅಲ್ಲಿ ಇಷ್ಟು, EVM ಅಲ್ಲಿ ಇಷ್ಟು, ಇದರಲ್ಲಿ ಇಷ್ಟು ಅಂಥೇಳಿ ಒಂದು ವಾರ್ಡ್ಗೆ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು 8 ಬೂತ್ಗಳು ಲೆಕ್ಕ ಹೇಳ್ತಾರೆ. ವಾರ್ಡ್ನವ್ರು ಏನು ಮಾಡ್ತಾರೆ? ಅವರೇನು ಮಾಡ್ತಾರೆ, ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇರುತ್ತಲ್ಲ ಅದಕ್ಕೆ ಆ ಇಡೀ ವಾರ್ಡ್ಗಳೆಲ್ಲ ಬೂತ್ಗಳ ಲೆಕ್ಕವನ್ನು ಅವರು ತೊಗೊಂಡು ಕೊಡ್ತಾರೆ. ಇಷ್ಟೇ ಇವತ್ತಾಗಿದ್ದು, 3 ಲಕ್ಷ ವೋಟ್ ಆಯಿತು, 2 ಲಕ್ಷ ವೋಟ್ ಆಯಿತು, 6 ಲಕ್ಷ ವೋಟ್ ಆಯಿತು, 7 ಲಕ್ಷ ವೋಟ್ ಆಯಿತು, ತೊಗೊಳ್ಳಿ ಅಂಥೇಳಿ ಎಲ್ಲ ವಾರ್ಡ್ಗಳು ಕಲೆಕ್ಟ್ ಮಾಡ್ಕೊಂಡು ಅವರು ಕೊಟ್ಬಿಡ್ತಾರೆ. ವಿಧಾನಸಭೆಗಳಿಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಅದು MP ಕಾನ್ಸ್ಟಿಟ್ಯೂನ್ಸಿಗೆ ಅದನ್ನು ವರ್ಗ ಮಾಡಿಕೊಂಡು ಇಷ್ಟು ಮತಗಳು ಇಲ್ಲಿ ಬಿದ್ದಿವೆ ಒಂದು ಲೆಕ್ಕ ಅಲ್ವಾ? ಅದು 7 ಲಕ್ಷ ಆದರೂ ಬರಲಿ, 8 ಆದರೂ ಬರಲಿ, 10 ಲಕ್ಷ ಆದರೂ ಬರಲಿ, ಈ ಥರ 10 ಲಕ್ಷ ಬಂದ ಮೇಲೆ ಅದೊಂದು ಖಾತ್ರಿ. ಅದು EVM ಅಲ್ಲಿ ಇಷ್ಟಾಯಿತು. ಯಾಕಂದರೆ ಅವ್ರ ಹತ್ರ ಒಂದು ಲಿಸ್ಟ್ ಕೂಡ ಇರುತ್ತೆ. ಆಯ್ತಪ್ಪ, EVM ಹೇಳಲಿಲ್ಲ ಅಂದ್ರೂ ಅಲ್ಲೊಂದು ಮತದಾರರ ಒಂದು ಪಟ್ಟಿ ಇರುತ್ತಲ್ಲ, ಟಿಕ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲೊಬ್ಬರು ಚುನಾವಣಾ ಆಯೋಗದ ಅಧಿಕಾರಿನೂ ಇರ್ತಾರೆ, ಜೊತೆಗೆ ಏಜೆಂಟ್ಗಳ ಕೈಲೂ ಸೇಮ್ ಲಿಸ್ಟ್ ಇರುತ್ತೆ. ಅವ್ರ ಕೈನಲ್ಲೂ ಕೂಡ, ಏಜೆಂಟ್ ಕೈನಲ್ಲೂ ಇಲ್ಲಿ ಓಟ್ ಆಯಿತಾ, ಒಂದು ಜೋರಕ್ಕೆ ಕೇಳ್ತಾರೆ, ಹೆಸರು ಯಾರು, XYZ ಇಂಥ ನಂಬರ್ ನೋಟ್ ಮಾಡ್ಕೊಳ್ರಪ್ಪ, ಆಯಿತು ಹೋಗ್ರಪ್ಪ. ಅಲ್ಲಿ ಇಂಕಿ ಅವರು ಶಾಯಿ ಹಚ್ತಾರೆ, ಅಲ್ಲಿ ವೋಟ್ ಮಾಡ್ತಾರೆ, ವೋಟ್ ಆದಮೇಲೆ ಟಿಕ್ ಮಾಡ್ಕೊಳ್ತಾರೆ. ಸೊ ಇಲ್ಲಿನ ಟೋಟಲ್ ಆಗಿ 6,000 ಮತದಾರರಲ್ಲಿ ಇವತ್ತು ಬಂದಿರೋದು 4,500 ಮತದಾರರು. ಸೊ ಈ ಬೂತಲ್ಲಿ ಇವತ್ತು ವೋಟಿಂಗ್ ನಡೆದಿರೋದು 4,500 ಮತದಾರರು. ಒಂದು ಲೆಕ್ಕಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಇದಾದ ಮೇಲೆ ಪ್ರತಿ ಕ್ಷೇತ್ರದಲ್ಲಿ ಇವ್ರು ಕೊಡ್ತಿರ್ತಕ್ಕಂಥ ಅಂಕಿಅಂಶ ಅದು ಫೈನಲ್ ಆಗಬೇಕಲ್ವೇ? ಎಲ್ಲ ಬೂತ್ಗಳು ಲೆಕ್ಕ ಹಾಕೇ ತಾನೆ ಚುನಾವಣಾ ಆಯೋಗ ಡೇಟಾ ಕೊಡ್ಲಿಕ್ಕೆ ಸಾಧ್ಯ. ಇದಾದ ಮೇಲೆ ಲೆಕ್ಕ ಏನು ಬರ್ತದೆ ಇಲ್ಲಿ ಅಂತ ಹೇಳಿದ್ರೆ, ಪ್ರತಿ ಕ್ಷೇತ್ರದಲ್ಲಿ ಆನ್ ಆ್ಯನ್ ಆ್ಯಾವರೇಜ್ 28,000 ಮತಗಳ ಅಂತರ ಕಂಡು ಬರ್ತಾ ಇದೆ. ಇಲ್ಲಿ ಒಂದು ಕ್ಷೇತ್ರಕ್ಕೆ 28,000 ಮತಗಳ ಅಂತರ. ಇದು
ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿರೋದು. ಅರೆ ಇದೇನಿದು, ಫಸ್ಟ್ ಆಫ್ ಆಲ್ 48 ಗಂಟೆ ಒಳಗಡೆ ಡೇಟಾ ಕೊಡಬೇಕಾಗಿತ್ತು, ಇವರು ಪ್ರಕಟಿಸಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಮೊದಲನೇ ಫೇಸ್ ಚುನಾವಣೆ ಆದಮೇಲೆ 11 ದಿನ ತೊಗೊಂಡಿದ್ದಾರೆ ಇವರು. ನೋಡಿ, ಮೊದಲನೇ ಫೇಸಲ್ಲಿ ಇವರು 11 ದಿನ ಅಪ್ರಾಕ್ಸಿಮೇಟ್ ಟ್ರೆಂಡ್ಸನ್ನು ಅವ್ರು ಹೇಳ್ತಾ ಇದ್ದಾರಲ್ಲಿ. put out 11 days after polling day for the first phase and 4 days after polling for phase 2, 3 and 4. ಮೊದಲನೇ ಹಂತದ ಮತದಾನ ನಡೆದ ಮೇಲೆ 11 ದಿನ ತಗೊಂಡ್ರು. ಅದಾದ ಮೇಲೆ 2, 3, 4ನೇ ಹಂತದ ಮತದಾನ ಇತ್ತಲ್ಲ, ಇದಕ್ಕೆ 4 ದಿನಗಳ ಅಂತರವನ್ನು ತೊಗೊಂಡ್ರು. ಇದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಚುನಾವಣೆ ನಡೆದ ಮಧ್ಯರಾತ್ರಿಯಂದು ಸಂಜೆ 6 ಗಂಟೆಯವರೆಗಿನ ಮತ ಪ್ರಮಾಣವನ್ನು ಆಯೋಗ ಪ್ರಕಟಿಸಿತ್ತು. ಹೌದು, ಮಿಡ್ ನೈಟ್ ನೋಡಪ್ಪ, ಸಾಯಂಕಾಲ 6 ಗಂಟೆವರೆಗೂ ಈ ಪ್ರಮಾಣದಲ್ಲಿ ಇಂಥ ಕ್ಷೇತ್ರದಲ್ಲಿ ಮತದಾನ ನಡೆದಿದೆ ಅಂತ. ಇದರಲ್ಲಿ ಅಂಚೆ ಮತಗಳು ಸೇರಿಲ್ಲ, ಎಕ್ಸ್ಕ್ಲೂಡೆಡ್, ಇಟ್ಸ್ ನಾಟ್ ಇನ್ಕ್ಲೂಡೆಡ್, ಇಲ್ಲಿ ಎಕ್ಸ್ಕ್ಲೂಡೆಡ್, ಅದನ್ನು ಹೊರತುಪಡಿಸಿ 11 ದಿನಗಳಾದ ಮೇಲೆ ಅಂಕಿಅಂಶ ಬಿಡುಗಡೆ ಮಾಡಿದೆ ಫಸ್ಟ್ ಫೇಸು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ರೈಸ್ ಆಯಿತು, ಪ್ರಶ್ನೆ ಕೂಡ ಕೇಳಿದ್ರು. ಮೊದಲನೇ ಹಂತದ ಮತದಾನದಲ್ಲಿ 18.6 ಲಕ್ಷ ಹೆಚ್ಚುವರಿ ಮತಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಹಂತ ಆದಮೇಲೆ ಅವತ್ತಿಗೆ ಸಂಜೆಗೆ ಬಂದಂಥ ಡೇಟಾಗೂ ಆನಂತರದಲ್ಲಿ ಅವ್ರು ಕೊಡ್ತಿರ್ತಕ್ಕಂಥ ಡೇಟಾಗೂ 18.6 ಲಕ್ಷ ಮತಗಳ ಅಂತರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಎರಡನೇ ಹಂತದ ಚುನಾವಣೆಯಲ್ಲಿ 32.2 ಲಕ್ಷ ಹೆಚ್ಚುವರಿ ಮತಗಳು. ಸೆಕೆಂಡ್ ಸ್ಟೇಜ್ ಆದಮೇಲೆ ಅವತ್ತಿಗೆ ಸಿಕ್ಕಂಥ ಡೇಟಾಗೂ ಅವರ ಆನಂತರ 4 ದಿನ 5 ದಿನ ಆದಮೇಲೆ ಬಿಡುಗಡೆ ಮಾಡಿರ್ತಕ್ಕಂಥ ಡೇಟಾಗೂ ಚೆಕ್ ಮಾಡಿಕೊಂಡಾಗ 32.2 ಲಕ್ಷ ಹೆಚ್ಚುವರಿ ಮತಗಳು ಕಾಣಿಸ್ಕೊಳ್ತಾ ಇದೆ ಇಲ್ಲಿ ಅಂತ. ಮೂರನೇ ಹಂತದ ಮತದಾನದಲ್ಲಿ 22.1 ಲಕ್ಷ ಹೆಚ್ಚುವರಿ ಮತಗಳು ಕಾಣಿಸ್ಕೊಂಡಿದೆ. ನಾಲ್ಕನೇ ಹಂತದ ಚುನಾವಣೆ ಆದಮೇಲೆ 33.9 ಲಕ್ಷ ಹೆಚ್ಚುವರಿ ಮತಗಳು ಕಾಣಿಸ್ಕೊಂಡಿದೆ. ಇದು ಎಲೆಕ್ಷನ್ ಕಮಿಷನ್ ಏನು ಡೇಟಾ ಕೊಟ್ಟಿದೆಯೋ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ. ನಾವು ಇದನ್ನು ಕಾಂಟ್ರವರ್ಸಿ ಮಾಡ್ತಾ ಇಲ್ಲ, ನಾವಿಲ್ಲಿ ವಿವಾದ ಸೃಷ್ಟಿಸ್ತಾ ಇಲ್ಲ, ಇಲ್ಲಿ ಅನುಮಾನ ಬರ್ತಿಲ್ಲ. ಬಟ್ ಈ ಡೇಟಾಗಳಲ್ಲಿ ವ್ಯತ್ಯಾಸ ಯಾಕೆ ಅಂತ ಒಂದು ಪ್ರಶ್ನೆ ಇಲ್ಲಿ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಪತ್ರಿಕಾ ವರದಿಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಇದು, ಸುಮ್ಮನೆ ಅವರು ಕೂಡ ಪ್ರಕಟಣೆ ಮಾಡೋಕ್ಕಾಗಲ್ಲ. ಸೊ ಒಟ್ಟು 4 ಹಂತಗಳಿಂದ 1.07 ಕೋಟಿ ಹೆಚ್ಚುವರಿ ಮತಗಳನ್ನು ಇಲ್ಲಿ ಹೇಗೆ ಬಂದವು ಅಂತ ಪ್ರಶ್ನೆ. ಇನ್ನು ಲೆಕ್ಕ ಹಾಕಿದ್ರೆ ನಾವು ಇಲ್ಲಿ ಆಂಧ್ರ ಪ್ರದೇಶ ಅತಿ ಹೆಚ್ಚು ಅಂದರೆ ಇಲ್ಲಿ ಮತಗಳಲ್ಲಿ ಅವರು ಅವತ್ತು ಹೇಳಿದ ಡೇಟಾಗೂ ತದನಂತರದಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ಮತ ಪ್ರಮಾಣಕ್ಕೂ ಚೆಕ್ ಮಾಡಿಕೊಂಡಾಗ 4.2% ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಆಂಧ್ರ ಪ್ರದೇಶ ಒಂದರಲ್ಲೇ ಕಂಡು ಬಂದಿರತಕ್ಕಂತಹ 17.2 ಲಕ್ಷ ಮತ ಚಲಾವಣೆಯ ವ್ಯತ್ಯಾಸ ಇದು. ಮಹಾರಾಷ್ಟ್ರ ಚೆಕ್ ಮಾಡಿಕೊಂಡ್ರೆ ನೀವು 16.7 ಲಕ್ಷ ಮತಗಳ ಅಂತರ ಅಂದರೆ ವ್ಯತ್ಯಾಸ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗಲ್ಲಿ. ಕೇರಳದಲ್ಲಿ 11.4 ಲಕ್ಷ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಸ್ಸಾಂನಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇಲ್ಲಿ ನೋಡಿ ಸರಾಸರಿಯಾಗಿ ಒಂದು 28,000 ಮತಗಳ ಅಂತರ ಪ್ರತಿ ಕ್ಷೇತ್ರದಲ್ಲಿ ಅವರು ಚುನಾವಣಾದ ಕೆಲ ಗಂಟೆಗಳಲ್ಲಿ ಕೆಲ ಸಮಯದಲ್ಲಿ ಕೊಟ್ಟಂಥ ಡೇಟಾಗೂ ಆನಂತರದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಡೇಟಾಗೂ ಎಲ್ಲ ಕ್ಷೇತ್ರಗಳಲ್ಲಿ 28,000 ಮತಗಳ ಅಂತರ ಕಂಡು ಬಂದರೆ ಸರಾಸರಿಯಾಗಿ ಅಸ್ಸಾಂನಲ್ಲಿ ಮಾತ್ರ 73,000 ಮತಗಳ ಅಂತರ ಕಾಣಿಸ್ತಾ ಇದೆ ಇಲ್ಲಿ. ಸೊ ವ್ಯತ್ಯಾಸದಲ್ಲಿ 10.3 ಲಕ್ಷ ಮತಗಳ ಅಂತರ ಕಾಣಿಸ್ತಾ ಇದೆ ಇಲ್ಲಿ. ಇನ್ನು ಚುನಾವಣಾ ಆಯೋಗದ ಮತ ಪ್ರಮಾಣದಲ್ಲಿ ವ್ಯತ್ಯಾಸ ಹೇಗಪ್ಪ ಅಂತ ನಾವು ಚೆಕ್ ಮಾಡ್ಕೊಂಡು ಹೋಗೋಣ. ಈಗ ನೋಡಿ, ಆಂಧ್ರ ಪ್ರದೇಶ ನಿಮಗೆ ಮತದಾನದ ದಿನದ ವಿವರ ನೋಡಿ ಹೇಳ್ಬಿಡ್ತೀವಿ. ನೋಡಿ ನಮಗಿಲ್ಲಿ ಆಂಧ್ರ ಅಂತ ಬಂದಾಗ ಇಲ್ಲಿ 413.3 ಲಕ್ಷ ಮತದಾರರಿದ್ದಾರೆ. ಅಂದರೆ ನಿಮಗೆ 4,13 ಲಕ್ಷ ಅಂತ ಅಂದ್ಕೊಳ್ಳೋಣ ನಾವು. 4,13 ಅದು 413 ಲಕ್ಷ ಪ್ಲಸ್ 13.3 ಇಷ್ಟು ಮತದಾರರು ಇರ್ತಾರಲ್ಲಿ. ಲಕ್ಷಗಳಲ್ಲಿ ಓದ್ಕೊಳ್ಳಿ ಇದನ್ನು. ಅವತ್ತು ಇದರ ಲೇಟೆಸ್ಟಾಗಿ ಕೊಟ್ಟಿರ್ತಕ್ಕಂಥದ್ದು 80.7% ಇಲ್ಲಿ ಮತದಾನ ಆಯಿತು ಅಂತ ಆಂಧ್ರ ಪ್ರದೇಶ ನಮ್ಮ ಚೆಕ್ ಮಾಡಿಕೊಂಡಾಗ. ಇನ್ನು ಪೋಲಿಂಗ್ ನೈಟಲ್ಲಿ ಕೊಟ್ಟಿರೋದು 76.5 ಅಂತ. 76.5ಇಂದ ಇಲ್ಲೇನಾಯಿತು ಈ ಚೆಕ್ ಮಾಡ್ಕೊಂಡಾಗ 80.7 ಆಯಿತು ವ್ಯತ್ಯಾಸ. ನಮಗೆ ಇಂಥ ಒಂದು ವ್ಯತ್ಯಾಸವನ್ನು ನೋಡಿ, ಇದು ಈಗ ಡೇಟಾ ಬಂದಿದೆಯಲ್ಲ, ಇಲ್ಲಿ ವ್ಯತ್ಯಾಸ ಚೆಕ್ ಮಾಡಿಕೊಂಡಾಗ 4.2% ಮತಗಳ ವ್ಯತ್ಯಾಸ ಕಾಣಿಸ್ತಾ ಇದೆ. ಅವ್ರು ಹೇಳಿದ ದಿನಕ್ಕೂ ಇತ್ತೀಚಿನ ಅವ್ರು ಕೊಟ್ಟಿರ್ತಕ್ಕಂಥ ಡೇಟಾಗೂ. ಮಹಾರಾಷ್ಟ್ರನೂ ಸೇಮ್ ನೋಡ್ಕೊಳ್ಳಿ ನೀವಲ್ಲಿ. ಮತದಾನದ ವಿವರ ಅಂತ ಬಂದಾಗ 60.5 ಲಕ್ಷಗಳಲ್ಲಿ ಅದನ್ನು ಓದ್ಕೋಬೇಕಾಗತ್ತೆ, ಲಕ್ಷಗಳಲ್ಲಿ ಓದ್ಕೊಳ್ಬೇಕಾಗತ್ತೆ. ಇದನ್ನು ಶೇಕಡಾವಾರಲ್ಲಿ ಓದ್ಕೊಳ್ಳಿ ಮೊದಲಿಗೆ. ಸೊ ಇಲ್ಲಿ ಮಹಾರಾಷ್ಟ್ರ ನೀವು ಚೆಕ್ ಮಾಡ್ಕೊಂಡಾಗಲೂ ಅಷ್ಟೇ ಪೋಲಿಂಗ್ ನೈಟು 60.5% ಅಂತ ಹೇಳಿದ್ರಿ ಇವರು. ಪೋಲಿಂಗ್ ನೈಟ್ ಅರ್ಥ ಆಯಿತಾ? ಚೇಂಜ್ ಆಗಿರೋದಿಲ್ಲ ಎಷ್ಟು ಅಂದರೆ 2.4%. ಲೇಟೆಸ್ಟಾಗಿ ಬಂದಿರೋದು 62.9, 60.5 ಅವತ್ತು ಹೇಳಿದ ಕಥೆ. ಆದಮೇಲೆ ಈಗ ಚೆಕ್ ಮಾಡಿಕೊಂಡ್ರಲ್ಲಿ 62.9 ಅಂತ ವ್ಯತ್ಯಾಸ ಕೂಡ ಇಲ್ಲಿ 2.4% ಅಷ್ಟು ಬರ್ತಾ ಇದೆ. ನಮಗಿಲ್ಲಿ ಕರ್ನಾಟಕ 69.3 ಮತದಾನದ ವಿವರ ಅವತ್ತಾಗಿದ್ದು. ಇತ್ತೀಚೆಗೆ ಬಂದಿರೋದು ಎಷ್ಟು ಚೆಕ್ ಮಾಡಿದ್ರೆ 70.6 ಅಂತ. ಮಧ್ಯಪ್ರದೇಶ 66.1% ವೈಸಲ್ಲಿದು. ಮತ ಪ್ರಮಾಣ ಇತ್ತೀಚೆಗೆ ಹೇಳ್ತಾ ಇರೋದು 66.9 ಅಂತ. ತಮಿಳುನಾಡು 69.1 ವೋಟಿಂಗ್ ನಡೆದ ದಿನ.
ಆಮೇಲೆ ಚೆಕ್ ಮಾಡಿಕೊಂಡಾಗ ತಮಿಳುನಾಡು ಕೂಡ ಪರ್ಸೆಂಟೇಜಲ್ಲಿ ಬಹಳ ವ್ಯತ್ಯಾಸ ನಾವಿಲ್ಲಿ ನೋಡ್ತಾ ಇದ್ದೀವಿ. ತಮಿಳುನಾಡು ಚೇಂಜ್ ಆಗಿರೋದು 0.6% ಅಷ್ಟು ತಮಿಳುನಾಡಿನ ಮತ ಪ್ರಮಾಣ ಚೇಂಜ್ ಆಗುತ್ತೆ. ಪೋಲಿಂಗ್ ನೈಟು 69.1 ಅಂದರು, ಇತ್ತೀಚೆಗೆ 69.7 ಅಂತ ತಮಿಳುನಾಡು ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇದು ಯಾಕೆ ಅಂತ ದೊಡ್ಡ ಪ್ರಶ್ನೆ ಆಗಿದೆ. ಇಲ್ಲಿ ಟೋಟಲಾಗಿ 1.07 ಕೋಟಿ ಮತಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ. ನಾವಿಲ್ಲಿ ಏನೂ ಹೇಳ್ತಾ ಇಲ್ಲ. ಮತದಾನದ ದಿನ ಅವತ್ತಿನ ರಾತ್ರಿ ಕೊಟ್ಟಂಥ ಅಂಕಿಅಂಶಗಳಿಗೂ ಇತ್ತೀಚೆಗೆ ಇವರು ಬಿಡುಗಡೆ ಮಾಡಿರುವ ಅಂಕಿಅಂಶಗಳಿಗೂ ವ್ಯತ್ಯಾಸ ಇರುವುದು ಎಷ್ಟು ಪ್ರಮಾಣದಲ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದಕ್ಕೆ ಇ.ಸಿ ಸ್ಪಷ್ಟೀಕರಣವನ್ನು ಕೂಡ ಇಲ್ಲಿ ಒಂದು ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ದೇಶ. ಏನಾಗಿದೆ ಈ ಒಂದು ವಿಚಾರದಲ್ಲಿ ಅಂಥೇಳಿ ಮತದಾನದ ಈ ಒಂದು ವಿಚಾರವನ್ನು ಚೆಕ್ ಮಾಡಿಕೊಂಡಾಗ ಅದೇ ಹೇಳ್ತಾ ಇದ್ವಲ್ಲ ನಾವು, ಇದೆಲ್ಲವನ್ನೂ ನೀವು ಚೆಕ್ ಮಾಡ್ಕೊಂಡು ಹೋದರೆ ಪರ್ಸೆಂಟೇಜ್ ವೈಸ್ ಚೆಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ಸಾಕಷ್ಟು ವ್ಯತ್ಯಾಸವನ್ನು ಎಲ್ಲ ರಾಜ್ಯಗಳಿಗೂ ನೀವು ಚೆಕ್ ಮಾಡಬೇಕಾಗತ್ತೆ. 1.6% ಮತ ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದು, ಕಡಿಮೆ ಆಗಿರೋದಲ್ಲ, ಇದು ಹೆಚ್ಚಳ ಆಗಿರೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಹೇಗೆ ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶ. ಅದನ್ನು ನಾವು ನಿಮ್ಮ ಸ್ಕ್ರೀನ್ ಮುಂದೆ ತೋರಿಸ್ತಾ ಇದ್ದೀವಿ ಅಷ್ಟೇ.